ಅವ ಇನ್ನ ಹೋಗ್ಲಿಲ್ವ ನೀನು? ಅಪ್ಪ ಬೇರೆ ಲಿಂಗಣ್ಣನ್ ಮದ್ವೆಗೆ ಹೋಗ್ಬೇಕು, ನೀನ್ ಅಂಗಡಿಗೆ ಹೋಗಿ ಅಪ್ಪ ಮದ್ವೆಗೆ ಹೋಗೋ ಅಷ್ಟರಲ್ಲಿ ದಾರೇನೆ ಮುಗ್ದೋಗಿರುತ್ತಷ್ಟೇ. ಸೆಲ್ವಿ, ಯಾರ್ದೋ ಮದ್ವೆಗೆ ಎಷ್ಟು ಸಂಭ್ರಮ ಪಡ್ತೀಯಲ್ಲ, ಇನ್ ನಿನ್ ಮದ್ವೆ ಗೊತ್ತಾದ್ರೆ ಅದೆಷ್ಟು ಸಂಭ್ರಮ ಪಡ್ತೀಯೋ ಏನೋ. ಹೋಗವ. ಹೋಗ್ತೀನಿ ಕಣೆ, ಮನೆ ಕಡೆ ಹುಷಾರು. ಸೋಫಾನಾ? ಪರವಾಗಿಲ್ಲ ಚೆಲ್ವಿ, ನೀನು ನಗುವಾಗ ಮಾತ್ರ ಚೆನ್ನಾಗಿ ಕಾಣಿಸ್ತೀಯ ಅಂತ ಅಂದ್ಕೊಂಡಿದ್ದೆ. ಕೋಪ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಇದಕ್ಕೇನ್ ಕಮ್ಮಿ ಇಲ್ಲ. ಕಿಟ್ಟಿ, ನೀನ್ ನನ್ನ ಇಷ್ಟಪಡ್ತಿರೋದನ್ನ ನಮ್ಮಪ್ಪ ಅವಂಗ್ ಹೇಳ್ಬೇಕು ಅಂತಿದ್ದೀನಿ. ಏನಿಲ್ಲ, ನೀನ್ ಇನ್ನೂ ನಿಮ್ಮ ಅಪ್ಪ ಅಮ್ಮನಿಗೆ ಆ ವಿಷಯನ ಹೇಳ್ಬೇಕು ಅಂತ ಇದ್ದೀಯ. ನಾನಾಗ್ಲೇ ನಮ್ಮಮ್ಮ ಹತ್ರ ಆ ವಿಷಯ ಹೇಳಾಯ್ತು. ಹೌದಾ? ನೀನು ಒಪ್ಕೊಂಡ್ರಾ? ಒಪ್ಕೊಳ್ಳೋದೇನು, ಮುಂದಿನ ಅಮಾವಾಸ್ಯೆ ಕಳ್ಕೊಂಡು ನಿಮ್ ಮನೆಗೆ ಹೆಣ್ ಕೇಳಕ್ ಬರ್ತಾ ಇದಾರೆ. ಅಲ್ಲಿ ಗಂಟ ನೀವು ಸುಮ್ಮನೆ ಇರು, ಬಾಯಿ ತಡಿನಾರ್ದಲ್ಲೇ ನಿಮ್ಮ ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳ್ಬಿಟ್ಟಿ. ಆಮೇಲೆ ನಿನ್ನನ್ನು ಪಡ್ಕೊಳ್ಳೋಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲ. ನಾನು ಅಷ್ಟೇ ಚೆಲುವೆ, ನೀನು ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೆ.